ಬರೇ 135 ರೂಪಾಯಿ ಹೋಯ್ತು ನೋಡ್ರಿ. ಆದಿಯೋಗಿ ಶಿವನ್ನೇ ಐತ್ ನೋಡ್ರಿ ನಮ್ ಮನಿಗ್ ಕರ್ಕೊಂಡ್ ಬಂದ್ಯಾ. ಇವತ್ತ ನಾ ನೋಡ್ರಿ ಮಿಶೋದಿಂದ 50 ರೂಪಾಯಿ ಹಿಡದ 150 ರೂಪಾಯಿ ಒಳಗೆ ಸಿಗುವಂತಹ ಮಸ್ತ್ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ನ ತರಿಸಿನಿ. 1 2 3 4 5 6 7 8 9 10 ಅಷ್ಟ 11 ಇವ ಪ್ರಾಡಕ್ಟ್ ಗಳದಿಂದ ಐತ್ ನೋಡ್ರಿ ನಿಮ್ ಮನಿ ಲುಕೇ ಚೇಂಜ್ ಆಗ್ಬಿಡ್ತದ. ಇಷ್ಟ ಸಸ್ತಾ ಒಳಗ ಮಿಶೋದಾಗ ಭಾಳ ಅಂದ್ರ ಭಾಳ ಹುಡುಕಾಡಿ ರಿಸರ್ಚ್ ಮಾಡಿ ಎಲ್ಲಾರ ಮನಿಗೂ ಸೂಟ್ ಆಗುವಂತ ಹೋಮ್ ಪ್ರಾಡಕ್ಟ್ಸ್ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ನ ತಗೊಂಬಂದಿನಿ. ಇವತ್ತಿನ ವಿಡಿಯೋದಾಗ ಐತ್ ನೋಡ್ರಿ ಈ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ನ ಐತ್ ನೋಡ್ರಿ ಅನ್ಬಾಕ್ಸಿಂಗ್ ಮಾಡೋನು. ಯಾವ ಪ್ರಾಡಕ್ಟ್ ತಗೋಬೇಕು ಯಾವ ಪ್ರಾಡಕ್ಟ್ ಐತ್ ನೋಡ್ರಿ ತಗೋಬಾರ್ದು ಅಂತ ಹೇಳಿ ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ ಮಸ್ತ್ ಯೂಸ್ಫುಲ್ ಐತಿ, ಮಸ್ತ್ ಎಂಟರ್ಟೈನ್ಮೆಂಟ್ ಜೊತೆ ಐತ್ ನೋಡ್ರಿ ನಿಮಗ ಅನ್ಬಾಕ್ಸಿಂಗ್ ವಿಡಿಯೋನ ಐತ್ ನೋಡ್ರಿ ತೋರಿಸ್ತೀನಿ. ಸೊ ಒಂದೇ ಪ್ರಾಡಕ್ಟ್ ಯಾವ್ದದ ಅಂತ ಹೇಳಿ ಚೆಕ್ ಮಾಡೋಣ ಬರ್ರಿ. ವಾವ್, ಇದ್ರ ಜೊತೆ ಐತ್ ನೋಡ್ರಿ ಒಂದ ಥ್ಯಾಂಕ್ ಯು ಅಂತ ಹೇಳಿ ಒಂದ್ ಸ್ಪೆಷಲ್ ಗ್ರೀಟಿಂಗ್ ಕಾರ್ಡು ಕಳ್ಸ್ಯಾರ. ಮಸ್ತ್ ಆದಿಯೋಗಿದ್ ಐತ್ ನೋಡ್ರಿ ಫೋಟೋ ಫ್ರೇಮ್ ಐತ್ ನೋಡ್ರಿ ಇವ್ರ ಕಳ್ಸ್ಯಾರ ನೋಡ್ರಿ. ಇವು ಸಪ್ರೇಟ್ ಪಾರ್ಟ್ಸ್ ಅವು ಇವ್ ತರನ ಐತ್ ನೋಡ್ರಿ, ನಾವೇ ಅಟ್ಯಾಚ್ ಮಾಡ್ಕೋಬೇಕ. ಸೊ ಈ ರೀತಿ ಐತ್ ನೋಡ್ರಿ ಸಪ್ರೇಟ್ ನೋಡ್ರಿ. ಆದಿಯೋಗಿ ಶಿವಂದ್ ಐತ್ ನೋಡ್ರಿ ವಾಲ್ ಪೇಂಟಿಂಗ್ ಕಳ್ಸ್ಯಾರ. ಇವು ಐತ್ ನೋಡ್ರಿ ಸಪ್ರೇಟ್ ವುಡನ್ ಪೀಸ್ ಗಳು ಅದಾವು. ಇವ್ತರ್ನ ಐತ್ ನೋಡ್ರಿ ನಾವ ಗಾಡಿ ಮ್ಯಾಗ ಅಂಟಸ್ಲಾಕಿ ಐತ್ ನೋಡ್ರಿ ಇವ್ರ ಹಿಂದ 2 ಸೆಟ್ಸ್ ಟೇಪ್ ನ ಹಚ್ಚಾರ. ಸೊ ಈ ಒಂದ್ ಟೇಪ್ ಹಿಂದಿನ ಪಾರ್ಟ್ ನ ಐತ್ ನೋಡ್ರಿ ತೆಗದ ನಾವ ಗಾಡಿ ಮ್ಯಾಗ ಕುಂಡ್ರಸ್ಬೋದು. ನಿಮ್ ಮನಿಯೊಳಗು ಏನಾದ್ರು ಪ್ಲೇನ್ ಗಾಡಿ ಅದು ಇತ್ತಪ್ಪ ಅಂತಂದ್ರ ಈ ಒಂದ್ ಆದಿಯೋಗಿ ವಾಲ್ ಪೇಂಟಿಂಗ್ ಐತ್ ನೋಡ್ರಿ ಭಾಳ ಅಂದ್ರ ಭಾಳ ಚಂದ ಕಾಣ್ತದ ನೋಡ್ರಿ. ಎಷ್ಟ 1 2 3 4 5 ಸಪ್ರೇಟ್ ಕಟ್ಗಿ ಪೀಸ್ಗಳು ಕೊಟ್ರ ಭಾಳ ಅಂದ್ರ ಭಾಳ ನೀಟ್ ಆಗಿ ಐತಿ ನೋಡ್ರಿ. ನೀವ ಇದೇ ರೀತಿ ಐತಿ ನೋಡ್ರಿ ಅಂಟಿಸ್ಬೇಕ. ಮಿಡಲ್ ಒಳಗಿನ ದೊಡ್ಡದೈತಿ, ಆಜು ಬಾಜು ಸೇಮ್ ಸೈಜ್ ಇಂದ ಆಮೇಲೆ ಲಾಸ್ಟಿಗೆ ಐತಿ ನೋಡ್ರಿ ಮತ್ತೆ ಅದ್ರಕಿನ್ನ ಸಣ್ಣ ಸೈಜ್ ಇಂದ ಐತಿ ನೋಡ್ರಿ ಕೊಟ್ಟಾರ. ಇದ್ರದಿಂದ ಐತಿ ನೋಡ್ರಿ ಈ ಒಂದ ವಾಲ್ ಪೇಂಟಿಂಗ್ ಭಾಳ ಅಂದ್ರ ಭಾಳ ಅಟ್ರಾಕ್ಟಿವ್ ಆಗಿ ಐತಿ ನೋಡ್ರಿ. ಒಂಥರ ಯೂನಿಕ್ ಆಗಿ ಮನಿ ಗಾಡಿಗೆ ಐತಿ ನೋಡ್ರಿ ಕುಂಡಿರ್ತೈತಿ. ಸೊ ಸೆಕೆಂಡ್ ಪ್ರಾಡಕ್ಟ್ ಯಾವ್ದು ಅಂತ ಹೇಳಿ ನೋಡೋಣ ಬರ್ರಿ. ವಾಲ್ ಹ್ಯಾಂಗಿಂಗ್ ಹುಕ್ಸ್. ಈ ಒಂದು ವಾಲ್ ಹ್ಯಾಂಗಿಂಗ್ ಹುಕ್ಸ್ ಎಷ್ಟು ಯೂಸ್ಫುಲ್ ಅದಾವಪ್ಪ ಅಂತಂದ್ರ ನಾವು ಗಾಡಿಗೆ ಮಳಿ ಹೊಡಿಲಾಕ್ ಚಾಲು ಮಾಡ್ತೀವಿ. ಯಾವ್ದಾದ್ರು ಫೋಟೋ ಫ್ರೇಮ್ ಹಾಕಕ್ ಆಗಿರ್ಬೋದು, ಗಡಿಯಾರ ಹಾಕಕ್ ಆಗಿರ್ಬೋದು, ಏನಾದ್ರು ಹಗ್ಗದು ಕಟ್ಟೋದಿತ್ತಪ್ಪ ಅಂತಂದ್ರ ಸೊ ಆ ರೀತಿ ಗಾಡಿಗೆ ಮಳಿ ಹೊಡೆದೈತ್ ನೋಡ್ರಿ. ನಾವು ಗಾಡಿ ಹಾಳು ಮಾಡೋ ಬದ್ಲೈತ್ ನೋಡ್ರಿ ಈ ವಾಲ್ ಹ್ಯಾಂಗಿಂಗ್ ಸ್ಟಿಕ್ಕರ್ ಹುಕ್ಸ್ ನ ಅಂಟಿಸಿದ್ವಪ್ಪ ಅಂತಂದ್ರ ಯಾವುದೇ ರೀತಿ ಗಾಡಿಗೆ ಐತ್ ನೋಡ್ರಿ ತೂತ್ ಹೊಡಿ ಅವಶ್ಯಕತೆನೇ ಹತ್ತಂಗಿಲ್ಲ. ಈ ರೀತಿ ಐತ್ ನೋಡ್ರಿ ನೀವ ಈ ಒಂದ ವಾಲ್ ಹ್ಯಾಂಗಿಂಗ್ ಹುಕ್ಸ್ ನ ಐತ್ ನೋಡ್ರಿ ಭಾಳ ಅಂದ್ರ ಭಾಳ ಈಸಿ ಆಗೈತ್ ನೋಡ್ರಿ. ನೀವ ಇವ್ತರನ್ನ ಅಂಟಿಸ್ಬೋದು ನೋಡ್ರಿ. ಇಲ್ಲಿ ಯಾವ ರೀತಿ ಐತ್ ನೋಡ್ರಿ ಮುಂದ ನಟ್ ಟೈಪ್ ಆಗಿ ಕೊಟ್ರಲ್ಲ, ಇಲ್ಲಿ ನೀವು ಐತ್ ನೋಡ್ರಿ ಗಡಿಯಾರ ಕುಂಡ್ರಸ್ಬೋದು, ಫೋಟೋ ಫ್ರೇಮ್ ನ ಕುಂಡ್ರಸ್ಬೋದು, ಹಗ್ಗನು ಬೇಕಂದ್ರು ಕಟ್ಬೋದು. ಅಷ್ಟ್ ಭಾರಿ ಐತ್ ನೋಡ್ರಿ, ಪವರ್ಫುಲ್ ಆಗಿ ಐತ್ ನೋಡ್ರಿ. ಸ್ಟಿಕ್ ಆಗಿ ಅಂಟ್ಕೊಂಡ್ ಕುಂಡಿರ್ತಾವು ಗಾಡಿಗಳಿಗೆ. ಇದ್ರೊಳಗೆ ಐತ್ ನೋಡ್ರಿ ಎರಡು ಬೇರೆ ಡಿಸೈನ್ ಕೊಟ್ರ. ಒಂದು ನಾರ್ಮಲ್ ರೀತಿ ಡಿಸೈನ್ ಐತ್ಲಾ, ಮತ್ತ ಇನ್ನೊಂದು ಯಾವ ರೀತಿ ಡಿಸೈನ್ ಐತಪ್ಪ ಅಂತಂದ್ರ ನೋಡ್ರಿ ಈ ರೀತಿ ಬಟ್ಟೆ ಹಾಕಕ್ ಐತ್ ನೋಡ್ರಿ ಹುಕ್ಗಳನ್ನ ಐತ್ ನೋಡ್ರಿ ಇವ್ರ ಕೊಟ್ಟಾರ. ಇದು ಒಂದ್ 15 ಪೀಸ್, ಇದು ಒಂದ್ 15 ಪೀಸ್, ಟೋಟಲ್ 30 ಪೀಸ್ ಬಂದಾವು ಈ ಒಂದ ವಾಲ್ ಹುಕ್ ಸ್ಟಿಕ್ಕರ್ ಸೆಟ್ ಜೊತೆ. ಈ 30 ಪೀಸಿಗೆ ಐತ್ ನೋಡ್ರಿ ನಾ ಟೋಟಲ್ ಆಗಿ ಬರೀ 90 ರೂಪಾಯಿ ಐತ್ ನೋಡ್ರಿ ಖರ್ಚು ಮಾಡೀನಿ. ಇದ್ರ ರೇಟ್ ಎಷ್ಟು ಕಮ್ಮಿ ಐತ್ ನೋಡ್ರಿ ಅಷ್ಟೇ ಯೂಸ್ಫುಲ್ ಐತ್ಲಾ. ಇದರಿಂದ ಗಾಡಿನೂ ಸೇವ್ ಆಗ್ತೈತಿ ಮತ್ ನಮ್ ಕೆಲ್ಸಾನು ಆಗ್ತೈತಿ. ಮೂರನೇ ಪ್ರಾಡಕ್ಟ್ ಯಾವ್ದು ಅಂತ ಹೇಳಿ ನೋಡೋಣ ಬರ್ರಿ. ಕಟ್ಟಿಗೆ ದಾರ ಎರಡು ಮಿಕ್ಸ್ ಇದ್ದಂತಹ ಪ್ರಾಡಕ್ಟ್ ಬಂದೈತಿ ನೋಡ್ರಿ. ಇದು ಒಂದು ಕ್ಯೂಟ್ ಆದಂತಹ ವಾಲ್ ಹ್ಯಾಂಗಿಂಗ್ ಶೆಲ್ಫ್ ನೋಡ್ರಿ. ಎಷ್ಟು ಕ್ಯೂಟ್ ಐತಿ ನೋಡ್ರಿ ನೋಡಾಕ. ಈ ಎರಡು ಪೀಸ್ಗಳು ನೋಡಾಕ ಎಷ್ಟು ಯೂನಿಕ್ ಆಗಿ ಅದಾವ. ಮತ್ತೆ ಇದ್ರದೊಂದ ಕಟ್ಗಿ ಕ್ವಾಲಿಟಿನೂ ಐತಿ ನೋಡ್ರಿ ಭಾಳ ಅಂದ್ರ ಭಾಳ ಭಾರಿ ಕ್ವಾಲಿಟಿ ಐತಿ. ಮತ್ತ ದಾರಾನು ಭಾಳ ಅಂದ್ರ ಭಾಳ ದಿಪ್ ಐತಿ. ಮತ್ತ ಅದ್ರ ಜೊತೆ ಮ್ಯಾಗ್ ಐತಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಡಿಸೈನ್ ಮಾಡ್ಯಾರ. ಇದ್ರ ಜೊತೆನೂ ಸೇಮ್ ಐತಿ, ಇದ್ರ ಜೊತೆನೂ ಸೇಮ್ ಐತಿ. ಆದ್ರೆ ಇದರ ಹೈಟ್ ಉದ್ದ ಐತಿ,
ಇದ್ರೊಂದು ಹೈಟ್ ಕಮ್ಮಿ ಐತಿ, ಯುತ್ರನ ಐತಿ ನೋಡ್ರಿ. ಗಾಡಿ ಮ್ಯಾಗ ಕುಂಡ್ರಿಸಿ ಈ ರೀತಿ ಹ್ಯಾಂಗ್ ಮಾಡಿ ಐತಿ ನೋಡ್ರಿ. ನಾವ ಇಲ್ಲಿ ಐತಿ ನೋಡ್ರಿ ಪಾಟ್ ಅದು ಇಟ್ವಪ್ಪ ಅಂತಂದ್ರ ಬಹಳ ಚಂದ ಕಾಣ್ತಾವ್ ನೋಡ್ರಿ. ಬೇಕಂದ್ರ ಇಲ್ಲಿ ಐತಿ ನೋಡ್ರಿ ಬೇರೆ ಬೇರೆ ಗಣಪತಿ ಮೂರ್ತಿ ಆಗಿರ್ಬೋದು, ಬುದ್ಧನ ಮೂರ್ತಿ ಆಗಿರ್ಬೋದು, ಎರಡೂ ಐತಿ ನೋಡ್ರಿ ನಾವ ಇಡಬಹುದು. ಈ ವಾಲ್ ಹ್ಯಾಂಗಿಂಗ್ ಶೆಲ್ಫ್ ನ ಐತಿ ನೋಡ್ರಿ, ನೀವು ನಂಬಂಗಿಲ್ಲ, ಬರೀ 90 ರೂಪಾಯಿಕ 2 ಸೆಟ್ ಬಂದಾವ್ ನೋಡ್ರಿ. ಬರೀ 90 ರೂಪಾಯಿಗೆ 2 ಸೆಟ್. ಭಾಳ ಚಲೋ ಅಲ್ಲ. ಎಷ್ಟು ಸಸ್ತಾ ಒಳಗ ಎಷ್ಟು ಭಾರಿ ಕ್ವಾಲಿಟಿ ಪ್ರಾಡಕ್ಟ್ ಮಿಶೋದವರು ಹೋಮ್ ಡೆಕೋರ್ ಮಾಡಕ್ ಕಳ್ಸ್ಯಾರ ನೋಡ್ರಿ. 4ನೇ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಸ್ವಿಚ್ ಬೋರ್ಡ್ ಸ್ಟಿಕ್ಕರ್. ಈ ಒಂದು ಸ್ವಿಚ್ ಬೋರ್ಡ್ ಸ್ಟಿಕ್ಕರ್ ಕಲೆಕ್ಷನ್ ಐತಿ ನೋಡ್ರಿ, ನಾ ಮಿಶೋದಾಗ ಭಾಳ ಇಷ್ಟಪಟ್ಟು ತರ್ಸಿನಿ. ಯಾಕಪ್ಪ ಅಂತಂದ್ರ ನಮ್ಮ ಮನೆಯೊಳಗೆ ಐತಿ ನೋಡ್ರಿ ಎಲ್ಲ ಸ್ವಿಚ್ ಬೋರ್ಡ್ಗಳು ಐತಿ ನೋಡ್ರಿ, ಪ್ಲೇನ್ ಆಗಿ ವೈಟ್ ಆಗಿರ್ತಾವ. ಆ ಒಂದು ಸ್ವಿಚ್ ಬೋರ್ಡ್ ಮತ್ತೊಂದಿಷ್ಟು ಯೂನಿಕ್ ಆಗಿ ಮಸ್ತ್ ಕಾಣ್ಬೇಕಪ್ಪ ಅಂತಂದ್ರ ಈ ಒಂದು ಸ್ಟಿಕ್ಕರ್ಗಳನ್ನ ಐತಿ ನೋಡ್ರಿ, ಆ ಒಂದು ಸ್ವಿಚ್ ಬೋರ್ಡ್ಗೆ ಸ್ವಿಚ್ ಬೋರ್ಡ್ ಮ್ಯಾಗ ಸ್ವಿಚ್ ಬೋರ್ಡ್ ಆಜು ಬಾಜು ಐತಿ ನೋಡ್ರಿ ಅಂಟಿಸ್ಬೋದು. ಯಾವ ಒಂದು ಸ್ವಿಚ್ ಬೋರ್ಡ್ಗೆ ಯಾವ ಒಂದು ಡಿಸೈನ್ ಪ್ರಿಂಟೆಡ್ ಸ್ಟಿಕ್ಕರ್ ಐತಿ ನೋಡ್ರಿ ಚಲೋ ಕಾಣ್ತದಲ್ಲ, ಆ ಒಂದು ಸ್ಟಿಕ್ಕರ್ನ ಐತಿ ನೋಡ್ರಿ ನೀವು ಅಂಟಿಸ್ಬೋದು. ಇಲ್ಲಿ ಪಕ್ಷಿಗಳದ್ದು ಐತಿ, ಗಿಡದ್ದು ಐತಿ, ಇಲ್ಲಿ ನೋಡ್ರಿ ಗಿಡದ ಕೆಳಗೆ ಕೂತಂತ ಎರಡು ಪುಟ್ಟ ಮಕ್ಕಳದು ಐತಿ, ಸೈಕಲ್ದ ಐತಿ, ಗಿಡದ ಐತಿ. ಈ ರೀತಿ ಸ್ಟಿಕ್ಕರ್ಸ್ಗಳನ್ನ ಐತಿ ನೋಡ್ರಿ ನೀವು ಅಂಟಿಸಿದ್ರಪ್ಪ ಅಂತಂದ್ರ ಭಾಳ ಚಂದ ಕಾಣ್ತದ ನೋಡ್ರಿ. ನಿಮ್ಮ ಮನೆಗೂ ಗೆಸ್ಟ್ಗಳದು ಬಂದ್ರಪ್ಪ ಅಂತಂದ್ರ ಅವ್ರು 100% ಕೇಳ್ತಾರ, ಏನ್ರಿ ಎಷ್ಟು ಚಂದ ಸ್ವಿಚ್ ಬೋರ್ಡ್ಗೆ ಸ್ಟಿಕ್ಕರ್ಗಳು ಅನ್ಸಿರಿ, ಎಲ್ಲಿದ್ರೆ ತರ್ಸಿರಿ ಅಂತ ಹೇಳಿ. ಅವಾಗ ಹೇಳ್ರಿ ನೀವು ಮಿಶೋದಾಗ ತರ್ಸಿನಿ ಅಂತ ಹೇಳಿ. ಅದ್ರಾಗೂ ಬರೀ 74 ರೂಪಾಯಿ ಕೊಟ್ಟ ಈ ಒಂದು ಸ್ವಿಚ್ ಬೋರ್ಡ್ ಸ್ಟಿಕ್ಕರ್ ಅಂತ ನಾ ತರ್ಸಿನಿ. ನೀವು ಐತಿ ನೋಡ್ರಿ ಈ ರೀತಿ ಸ್ವಿಚ್ ಬೋರ್ಡ್ ಸ್ಟಿಕ್ಕರ್ ನ ತರಿಸಿತ್ ನೋಡ್ರಿ, ನಿಮ್ಮ ಮನಿ ಸ್ವಿಚ್ ಬೋರ್ಡ್ ಅಂಟಿಸ್ರಿ ಭಾಳ ಚಂದ ಕಾಣ್ತದ. ಸೊ 5ನೇ ಪ್ರಾಡಕ್ಟ್ ಯಾವ್ದತ್ ಹೇಳಿ ನೋಡೋಣ ಬರ್ರಿ. ಹೋ 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 ಹೂವಾ ರೋಜಾ ಹೂವಾ ಆರ್ಟಿಫಿಷಿಯಲ್ ಪ್ಲಾಂಟ್ ಬಂದದ. ಎಷ್ಟು ಭಾರಿ ಐತಿ ನೋಡ್ರಿ, ಫುಲ್ ಪಿಂಕ್ ಆದಂತ ಈ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಕಂಡಾಪಟ್ಟಿ ದೊಡ್ಡದೈತ್ರಿ. ಇದು ಐತಿ ನೋಡ್ರಿ ಒಂದು ಬೇರೆ ತರ ಡಿಸೈನ್ ಐತಿ, ಅದ್ರ ಸಂಬಂಧ ತರ್ಸಿ ನಾ. ಯಾಕಪ್ಪ ಅಂತಂದ್ರ ಇದನ್ನ ಐತಿ ನೋಡ್ರಿ ಈ ರೀತಿ ನಾವು ಇಟ್ ಮ್ಯಾಗ ಈ ಒಂದು ಹೂವಿನ ಎಲಿಗಳು ಪೂರ್ತಿ ದೊಡ್ಡದಾಗೈತಿ ನೋಡ್ರಿ, ಕೆಳಗ್ ಬೀಳ್ತಾವ್, ನೋಡಾಕ ಯೂನಿಕ್ ಆಗಿ ಕಾಣಿಸ್ತದ. ಸೊ ಈ ರೀತಿ ಐತಿ ನೋಡ್ರಿ ಕುಂಡಿರ್ತೈತಿ ಈ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್. ಭಾಳ ಚಂದ ಕೊಂಡಿರ್ತದ್ರಿ. ಆಗಲೇ ನಾವ್ ಏನು ವಾಲ್ ಶೆಲ್ಫ್ ತಂದಿತ್ತಲ್ಲ ಹಗ್ಗದ ಇದ್ದಿದ್ದ, ಅದನ್ನ ಐತ್ ನೋಡ್ರಿ ನಾವು ಮಳಿಗೆ ಹಾಕಿ ಅದ್ರ ಮ್ಯಾಗ ಇದನ್ನ ಇಟ್ರೆ ಐತ್ ನೋಡ್ರಿ ಎಂತ ಭಾರಿ ಕಾಣ್ತದಪ್ಪ ಅಂತಂದ್ರ ಭಾಳ ಭಾರಿ ಒಂಥರ ಕೆಫೆ ಸ್ಟೈಲ್ ಒಳಗ, ರೆಟ್ರೋ ಸ್ಟೈಲ್ ಒಳಗ ಐತ್ ನೋಡ್ರಿ ಕಾಣಿಸ್ತೈತಿ. ಈ ಒಂದು ಹೂವಿನ ಎಲೆಗಳು ಐತ್ ನೋಡ್ರಿ ಎಷ್ಟು ಚಂದ ಗುಲಾಬಿ ಅದಾವು. ಮತ್ತ ಇದ್ರದೊಂದು ಪ್ಲಾಸ್ಟಿಕ್ ಕ್ವಾಲಿಟಿನೂ ಐತ್ ನೋಡ್ರಿ ಭಾಳ ಚಲೋ ಐತಿ, ಸ್ಟ್ರಾಂಗ್ ಐತಿ. ಈ ಒಂದು ಆರ್ಟಿಫಿಷಿಯಲ್ ಪಿಂಕ್ ಪ್ಲಾಂಟ್ ನ ಐತಿ ನೋಡ್ರಿ ನಾ ಮಿಶೋದಾಗ 161 ರೂಪಾಯಿ ಕೊಟ್ಟೈತಿ ನೋಡ್ರಿ ತರ್ಸಿನಿ. ಒಂದ್ ಸ್ವಲ್ಪ 11 ರೂಪಾಯಿ ಜಾಸ್ತಿ ಆಯ್ತು 150 ರೂಪಾಯಿಗಿನ, ಆದ್ರ ಏಕ್ ನಂಬರ್ ಐತಿ ಕ್ವಾಲಿಟಿ, ಅಷ್ಟು ಭಾರಿ ಐತ್ರಿ. ನೋಡಾಕು ಎಷ್ಟ್ ಚಂದ ಕಾಣಕತ್ತದಲ್ಲ ನೋಡ್ರಿ. 6ನೇ ಪ್ರಾಡಕ್ಟ್ ಯಾವ್ದತ್ ಹೇಳಿ ನೋಡೋಣ ಬರ್ರಿ. ಗಣಪತಿ ಬಪ್ಪ ಮೋರ್ಯ. ಎಂತ ಚಂದ ಗಣಪತಿ ಮೂರ್ತಿ ಬಂದದ್ ನೋಡ್ರಿ, ಎಷ್ಟ್ ಕ್ಯೂಟ್ ಐತಿ ಗಣಪತಿ ಮೂರ್ತಿ. ಭಾಳ ಯುನಿಕ್ ಆದಂತ ಈ ಒಂದು ಗಣಪತಿ ಮೂರ್ತಿನ ಐತ್ ನೋಡ್ರಿ ಮಿಶೋದಿಂದ ತರಿಸಿದೆ ನಾ. ನೋಡಾಕ ಭಾಳ ಚಂದ ಕಾಂತ. ಆದ್ರ ಸೈಜ್ ನಾ ದೊಡ್ಡದಿರ್ತದ ಅಂತ ಹೇಳಿ ಅನ್ಕೊಂಡಿದ್ದೆ, ಆದ್ರ ಸೈಜ್ ಐತ್ ನೋಡ್ರಿ ಸ್ವಲ್ಪ ಸಣ್ಣದ ಕೊಟ್ಬಿಟ್ರ. ಗಣಪತಿ ಬಪ್ಪ ಮೋರಯ ಹರಸು ನಮ್ಮ ಆಸೆಯ. ನೋಡ್ರಿ ಎಷ್ಟ್ ಕ್ಯೂಟ್ ಆದಂತ ಗಣಪತಿ ಮೂರ್ತಿ ಐತಿ ನೋಡ್ರಿ. ಐತಿದು ನೋಡಾಕ ಹಂಗ ಕಾಣಂಗಿಲ್ಲಲ್ಲ. ಗಣಪತಿ ಡಿಸೈನ್ ಯಾವ ರೀತಿ ಮಾಡ್ಯಾರಪ್ಪ ಅಂತಂದ್ರ ಬೇರೆ ಡಿಸೈನ್ ಆಗಿತ್ತು ನೋಡ್ರಿ, ಎಷ್ಟ್ ಚಂದ ಕೊಟ್ರ. ಇಲ್ಲಿ ನೋಡ್ರಿ ರಾಡ್ ನ ಬೆಂಡ್ ಮಾಡ್ಯಾರ, ಈ ಕಾಲ್ಗಳು ನೋಡ್ರಿ, ಕಿರೀಟ ನೋಡ್ರಿ, ಕಿವಿ ನೋಡ್ರಿ, ಭಾಳ ಚಂದ ಮಾಡ್ಯಾರ. ಮತ್ತ ಪೇಂಟಿಂಗ್ ಎಷ್ಟ್ ಕ್ಯೂಟ್ ಆಗಿ ಐತ್ ನೋಡ್ರಿ ಮಾಡ್ಯಾರ. ಈ ಒಂದು ಕ್ಯೂಟ್ ಆದಂತ ಯೂನಿಕ್ ಡಿಸೈನ್ ಇರುವಂತಹ ಗಣಪತಿನ ಐತ್ ನೋಡ್ರಿ ನಾ 147 ರೂಪಾಯಿ ಕೊಟ್ಟಂತ. 7ನೇ ಪ್ರಾಡಕ್ಟ್ ಯಾವ್ದತ್ ಹೇಳಿ ನೋಡೋಣ ಬರ್ರಿ. ಇದು ಒಂದ ವಾಲ್ ಸ್ಟಿಕ್ಕರೇ ಐತಿ. ಓಹೋ ಈ ರೀತಿ ಐತೇನಿ ಇದು ನೋಡ್ರಿ. ಎಂತ ಒಂದು ವಾಲ್ ಸ್ಟಿಕ್ಕರ್ ಐತಪ್ಪ ಅಂತಂದ್ರ ನಿಮ್ ಮನಿ ಪ್ಲೇನ್ ಗಾಡಿನ ಐತ್ ನೋಡ್ರಿ ಒಂಥರ ಗಾರ್ಡನ್ನೇ ಮಾಡಿಬಿಡ್ತದ ಅಂತ ಒಂದು ವಾಲ್ ಸ್ಟಿಕ್ಕರ್ ಐತಿ. ಈ ಒಂದು ವಾಲ್ ಸ್ಟಿಕ್ಕರ್ ಐತ್ ನೋಡ್ರಿ ಗಿಡ ಐತಿ, ಪಕ್ಷಿಗಳು ಅದಾವು, ಅದ್ರ ಜೊತೆ ಐತ್ ನೋಡ್ರಿ ಕ್ಯೂಟ್ ಆದಂತ ಹಾರ್ಟ್ಗಳು ಅದಾವು. ಒಂಥರ ನಿಮ್ ಮನಿ ಗಾಡಿಗೆ ಐತ್ ನೋಡ್ರಿ ಮಸ್ತ್ ಅಸ್ಥೆಟಿಕ್ ಫೀಲ್ ನ ಐತ್ ನೋಡ್ರಿ ಕೊಡ್ತದ. ಇದನ್ನ ಯಾವ ರೀತಿ ಅಂಟಿಸ್ಬೇಕಂತ ಹೇಳಿ ಇವ್ರ ಡಿಫ್ರೆಂಟ್ ಐತಿ ನೋಡ್ರಿ. ಪಾರ್ಟ್ ವೈಸ್ ನಂಬರ್ ಕೊಟ್ಟಾರ, ಸೀರಿಯಲ್ ವೈಸ್ 1 2 3 4 ಅಂತ ಹೇಳಿ ಸ್ಟಿಕ್ಕರ್ ಮ್ಯಾಗ ನಂಬರ್ ಬರ್ದಾರ. ಆ ನಂಬರ್ ಪ್ರಕಾರ ಐತಿ ನೋಡ್ರಿ ನಾವ ಗಾಡಿ ಮ್ಯಾಗ ಐತಿ ನೋಡ್ರಿ ಈ ಒಂದು ವಾಲ್ ಸ್ಟಿಕ್ಕರ್ ನ ಐತಿ ನೋಡ್ರಿ
ಅಂಟಿಸ್ಬೇಕ. ಈ ಒಂದು ವಾಲ್ ಸ್ಟಿಕ್ಕರ್ ನ ಐತ್ ನೋಡ್ರಿ ಬರೀ 65 ರೂಪಾಯಿ ಕೊಟ್ಟೈತಿ ನೋಡ್ರಿ. ನಾ ಮಿಶೋದಾಗ ತರ್ಸಿನಿ, ವರ್ತೈತಿ 65 ರೂಪಾಯಿ, ಬರೀ 65 ರೂಪಾಯಿ ಏನ್ ಸಿಗ್ತೈತಿ. ಇಂತ ಒಂದು ಮನಿ ಗಾಡಿ ಚಂದ ಮಾಡುವಂತ ವಾಲ್ ಸ್ಟಿಕ್ಕರ್ ಸಿಗ್ತದ ಮಿಶೋದಾಗ. 8ನೇ ಪ್ರಾಡಕ್ಟ್ ಯಾವ್ದತ್ ಹೇಳಿ ನೋಡೋಣ ಬರ್ರಿ. ಬಾಕ್ಸ್ ಓಪನ್ ಮಾಡೋಣ, ಒಮ್ಮಿಂದೊಮ್ಮೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿನೇ ಬಂದ್ಬಿಟ್ರು. ಪೇಪರ್ ಒಳಗ ಸುತ್ತಾರ, ನ್ಯೂಸ್ ಪೇಪರ್ನಾಗ ಮೋದಿ ಅವ್ರ ಫೋಟೋ ಐತಿ. ಓಹೋ ಇದನ್ನು ಒಂದು ಮಸ್ತ್ ಕ್ಯೂಟ್ ಆದಂತ ಐಡಲ್ ಇದ್ದಿರ್ಬೇಕು ಅನ್ಸಾಗತ್ತದ. ನೋಡುಂ ಬರ್ರಿ. ಓ ನೋಡ್ರಿ, ಶಾಂತ ರೀತಿದಿಂತ ಐತಿ ನೋಡ್ರಿ. ತಥಾ ಬುದ್ಧನ ಒಂದ ಮೂರ್ತಿ ಬಂದೈತಿ, ಎಷ್ಟು ಕ್ಯೂಟ್ ಐತಲ್ಲ. ಮತ್ತ ಫುಲ್ಲಿ ಐತಿ ನೋಡ್ರಿ, ವೈಟ್ ಕಲರ್ ಐತಿ ಈ ಒಂದ ಬುದ್ಧನ ಮೂರ್ತಿ. ಈ ಒಂದ ಬುದ್ಧನ ಮೂರ್ತಿ ಕರ್ಸಾಕ ಒಂದ್ ಕಾರಣ ಐತಿ. ಬುದ್ಧನ ಮೂರ್ತಿ ನಮ್ಮ ಮನಿಯೊಳಗೆ ಇತ್ತಪ್ಪ ಅಂತಂದ್ರ ಮನಿ ಒಂಥರ ಶಾಂತಿ ಇರ್ತದತ್ತ, ಯಾವ್ದೇ ರೀತಿ ಜಗಳಗಳು ಜಾಸ್ತಿ ಆಗಲ್ಲತ್ತ. ಅಷ್ಟ ಒಂದು ಮನಿ ಪೀಸ್ಫುಲ್ ಆಗಿ ಇರುವಂಗೈತಿ ನೋಡ್ರಿ. ಈ ಒಂದು ಬುದ್ಧನ ಮೂರ್ತಿ ನಮ್ಮ ಮನಿ ಐತಿ ನೋಡ್ರಿ ಕನ್ವರ್ಟ್ ಮಾಡ್ತದ. ಒಂದು ಕ್ಯೂಟ್ ಆದಂತಹ ಬುದ್ಧನ ಮೂರ್ತಿ ಐತಿ ನೋಡ್ರಿ. ನಾ ಬರೀ ಐತಿ ನೋಡ್ರಿ 91 ರೂಪಾಯಿ ಕೊಟ್ಟೈತಿ ನೋಡ್ರಿ ತರ್ಸಿನಿ. ಬರೀ 91 ರೂಪಾಯಿ ಎಷ್ಟು ಕ್ಯೂಟ್ ಆದಂತಹ ಬುದ್ಧನ ಮೂರ್ತಿ ಐತಿ ನೋಡ್ರಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದತ್ ಹೇಳಿ ನೋಡೋಣ ಬರ್ರಿ. ಓ ಮತ್ತೊಮ್ಮೆ ಗಣಪತಿ ಬಪ್ಪ ಬಂದೇ ಬಿಟ್ಟ ನೋಡ್ರಿ. ಗಣಪತಿಯ ವಾಲ್ ಹ್ಯಾಂಗಿಂಗ್ ಫೋಟೋ ಫ್ರೇಮ್. ಬಹಳ ಅಂದ್ರೆ ಬಹಳ ಕ್ಯೂಟ್ ಕಾಣಿಸಿತ್ತು ನನಗ ಮಿಶೋದಾಗ. ಈಗೂ ಕ್ಯೂಟೇ ಕಾಣಿಸ್ತೈತಿ. ಪೂರ್ತಿ ಕಟಗಿದಿಂದ ಮಾಡ್ದಂತ ಈ ಒಂದು ಫೋಟೋ ಫ್ರೇಮ್ ಐತಿ ನೋಡ್ರಿ. ನಮಗ 3 ಪೀಸ್ ಒಳಗ ಐತಿ ನೋಡ್ರಿ ಸಿಗುತ್ತಾವು. ಓ ನೋಡ್ರಿ ಇಲ್ಲಿ ಇದು ಮಿಡಲ್ ಒಳಗಿದ್ದಂತ ಫಸ್ಟ್ ಪೀಸ್, ಆಮೇಲೆ ಸೆಕೆಂಡ್, ನೆಕ್ಸ್ಟ್ ಒನ್, ಥರ್ಡ್. ಈ 3 ವಾಲ್ ಫ್ರೇಮ್ಸ್ ನ ಐತ್ ನೋಡ್ರಿ ನಾವ ಗಾಡಿಗೆ ಐತ್ ನೋಡ್ರಿ ಅಂಟಿಸ್ಬೇಕ. ನಾವ್ ಐತ್ ನೋಡ್ರಿ ಈ ರೀತಿ ಮ್ಯಾಗ್ ಒಂದ, ಮಿಡಲ್ ಒಂದ, ಮತ್ತ ಆಮೇಲೆ ಕೆಳಗೊಂದು ಕುಂಡ್ರಿಸಿದ್ರು ಐತ್ ನೋಡ್ರಿ ಚಂದ ಕಾಣ್ತದ. ನೀವು ಹಿಂಗೆ ಸ್ಟ್ರೇಟ್ ಹಾಕಿದ್ರು ಚಂದ ಕಾಣ್ತದ. ಆದ್ರ ಈ ರೀತಿ ಕ್ರಾಸ್ ಅಡ್ಡ ಹಾಕಿ ಕುಂಡ್ರಿಸಿದ್ರನೆ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಕ್ಯೂಟ್ ಆಗೈತ್ ನೋಡ್ರಿ. ಈ ಒಂದ ಗಣಪನ ಮೂರ್ತಿ ಐತ್ ನೋಡ್ರಿ ನಮ್ಮ ಒಂದ ಮನಿಗೆ ಕಾಣಿಸ್ತೈತಿ. ಈ ಒಂದ ಗಣಪತಿ ಫೋಟೋ ಫ್ರೇಮ್ ನಾ ಐತ್ ನೋಡ್ರಿ ಮಿಶೋದಾಗ ಬರೀ ಐತ್ ನೋಡ್ರಿ 87 ರೂಪಾಯಿ ಐತ್ ನೋಡ್ರಿ ತರ್ಸಿನಿ. 87 ರೂಪಾಯಿಗೆ ಏನ್ ಬರ್ತದ ಹೇಳ್ರಿ. ಗಿಫ್ಟ್ ಶಾಪಿಗೆ ಮನಿ ಶಾಂತಿಗೆ ಐತಿ ಅಂತ ಹೇಳಿ ಒಂದ್ ಗಣಪತಿ ಫೋಟೋ ಫ್ರೇಮ್ ತಗೊಂಡ್ರೆ 200-300 ರೂಪಾಯಿ ಹೇಳ್ತಾರ. ಅದ್ರ ಬದ್ಲಿ ನೀವು ಮಿಶೋ ಒಳಗ ಈ ರೀತಿ ತರಿಸಿಟ್ರಪ್ಪ ಅಂತಂದ್ರ ಬರೀ 85 ರೂಪಾಯಿ, 65 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ಒಳಗೆ ಹೋಯ್ತು ನೋಡ್ರಿ ನಿಮ್ಗೆ ಸಿಗುತ್ತಾವ. ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ಹೇಳಿ ನೋಡೋಣ ಬರ್ರಿ. ಇದನ್ನು ಒಂದ ವಾಲ್ ಸ್ಟಿಕ್ಕರ್. ನಾ ಟೋಟಲ್ ಆಗಿ 3 ವಾಲ್ ಸ್ಟಿಕ್ಕರ್ ನ ತರಿಸಿದೆ. ಸಸ್ತಾ ಒಳಗೆ ಯಾವ್ಯಾವ ಏನೇನ್ ಸಿಗ್ತಾವ ನೋಡ್ರಿ ಮನಿ ಚಂದ ಮಾಡಾಕ ಎಲ್ಲಾ ತರಿಸ್ಬಿಟ್ಟಿನ್ ನೋಡ್ರಿ ನಾ ಅಂತರು. ಯಾಕೆ ಹೇಳ್ರಿ, ಇವತ್ತಿದ್ರೆ ನಾಳೆ ಇರಂಗಿಲ್ಲ ಮಿಶೋದಾಗ, ಅದ್ರ ಸಂಬಂಧ. ಓಹೋ ಕ್ಯೂಟ್ ಕಲರ್ ಫ್ಲವರ್ಸ್ ಗಳ ವಾಲ್ ಸ್ಟಿಕ್ಕರ್ ಗಳು ಅದಾವ ನೋಡ್ರಿ. ಇವು ಸಿಕ್ಕಾಪಟ್ಟೆ ಎಲ್ಲಾ ತರ ಫ್ಲವರ್ಸ್ ಗಳು ಅದಾವು. ಈ ಒಂದು ಫ್ಲವರ್ಸ್ ಗಳನ್ನ ಐತ್ ನೋಡ್ರಿ ನಮ್ಮ ಮನಿದಾಗ ಪ್ಲೇನ್ ವಾಲ್ ಅಂತೂ ಇದೇ ಇರ್ತಿದಲ್ಲ, ಅಲ್ಲಿ ಐತ್ ನೋಡ್ರಿ ಡಿಫ್ರೆಂಟ್ ಸ್ಟೈಲ್ ದ ಹೂಗಳನ್ನ ಐತ್ ನೋಡ್ರಿ. ಒಂದಿಷ್ಟು ಸ್ಪೇಸ್ ನ ಬಿಟ್ಟ ಒಂದ್ರ ಬಾಜು ಒಂದ ಲೈನ್ ಆಗಿ ಹಚ್ಚಿದ್ವಪ್ಪ ಅಂತಂದ್ರ ಬಹಳ ಅಂದ್ರೆ ಬಹಳ ಕ್ಯೂಟ್ ಕಾಣ್ತದ ನಮ್ಮ ಮನಿ ಗೋಡಿ. ಈ ಹೂಗಳು ನೋಡ್ರಿ ಎಷ್ಟ್ ಚಂದ ಅದಾವ. ಕಾರ್ಟೂನ್ ನೆಟ್ವರ್ಕ್ ಒಳಗ, ಆಗಿ ಅಂಡ್ ದ ಕಾಕ್ರೋಚಸ್ ಒಳಗ, ಪೋಗೋ ಒಳಗದು ಹೂಗಿನ ಗಿಡಗಳು ಇರ್ತಾವಲ್ಲ ಆ ರೀತಿ ಹೂಗಳು ಅದಾವ ನೋಡ್ರಿ. ಬಹಳ ಅಂದ್ರೆ ಬಹಳ ಕ್ಯೂಟ್ ಕಾಣ್ತಾವ ಇವು. ಈ ಒಂದ ಮಿಕ್ಸ್ ಕಲರ್ ಫ್ಲವರ್ ಹಂಟ್ ನ ಐತಿ ನೋಡ್ರಿ. ನಾ ಬರೀ 87 ರೂಪಾಯಿ ಕೊಟ್ಟು ತರ್ಸಿನಿ. 87 ರೂಪಾಯಿಕ ಎಷ್ಟೆಲ್ಲಾ ಕಲರ್ಫುಲ್ ಹೂಗಳು ಐತಿ ನೋಡ್ರಿ ನನಗೆ ಸಿಗ್ತಾವ. ಈ ವಿಡಿಯೋ ಲಾಸ್ಟಿಗೆ ಬಂದೀವಿ. ಲಾಸ್ಟ್ ಪ್ರಾಡಕ್ಟ್ ನ ಐತಿ ನೋಡ್ರಿ ಅನ್ಬಾಕ್ಸ್ ಮಾಡೋ ಬರ್ರಿ. ಒಳಗೇನೋ ಒಂಥರ ಪೇಡೆ ಬಾಕ್ಸ್ ಹೊತ್ಲೆ ರೆಡ್ ಕಲರ್ ಬಾಕ್ಸ್ ನಾಗ ಪ್ಯಾಕ್ ಆಗಿ ಬಂದೈತಂದ್ರ ಇದು ಏನಿರ್ಬೋದು. ಓಹೋ ಮಸ್ತ್ ಟರ್ಟಲ್ ಐಡಲ್. ಮಸ್ತ್ ಒಂದ ಆಮಿ ಮೂರ್ತಿನ ಐತ್ ನೋಡ್ರಿ ನಾ ತರ್ಸಿನಿ. ಮತ್ತ ಪ್ಯೂರ್ 100% ಕಾಜಿಂದು. ಓಹೋ ಯಪ್ಪ ಎಷ್ಟು ಚಂದ ಐತಂದ್ರ ಕಣ್ಣೆರಡು ಆ ಆಮಿನೇ ನೋಡುವಂಗೈತ್ ನೋಡ್ರಿ ಆಗ್ಲಕತ್ತದ. ಬಹಳ ಅಂದ್ರ ಬಹಳ ಕ್ಯೂಟ್ ಆಗಿ ಐತ್ ನೋಡ್ರಿ ಐತಿ ಈ ಒಂದ ಆಮಿ. ಮತ್ ನೋಡಾಕು ಬಹಳ ಅಂದ್ರ ಬಹಳ ಪ್ಯಾರ ಕಾಣಕತ್ತೈತಿ. ಒಂದ್ ಮಸ್ತ್
ಪ್ಲೇಟು ಕೊಟ್ರ ಬಟ್ ಡ್ಯಾಮೇಜ್ ಆಗೈತಿ, ಪೀಸ್ ಡ್ಯಾಮೇಜ್ ಆಗ್ಬಿಟ್ಟೈತಿ, ನನ್ನ ಹಾರ್ಟ್ ಬ್ರೋಕ್ ಆಗ್ಬಿಡ್ತ. ಈ ಒಂದು ಆಮಿನ ಇದ್ರೊಳಗೆ ಇಟ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣ್ತದ. ಎದಕ್ಕೆ ಈ ಒಂದು ಪ್ಯಾಕ್ ಮುರಿತು ಅಂತ ಹೇಳಿ ತಿಳಿವಲ್ಲಾಗೈತಿ ನನಗ. ನೋಡಾಕ ಎಷ್ಟ್ ಕ್ಯೂಟ್ ಕಾಣಕತ್ತದ ನೋಡ್ರಿ. ಆಮಿ ಮೂರ್ತಿ ಐತಿ ನೋಡ್ರಿ, ಮನಿ ಒಳಗೆ ಇರ್ಬೇಕತ್ತ. ಮತ್ತ ಅದ್ರಾಗ ಆಫೀಸ್ ಅಂಗಡಿ ಯಾರ್ದು ಬಿಸ್ನೆಸ್ ಇರ್ತದ ನೋಡ್ರಿ, ಅವರು ಐತಿ ನೋಡ್ರಿ. ಈ ಒಂದು ಆಮಿನ ಐತಿ ನೋಡ್ರಿ, ಮನಿ ಒಳಗೆ ಇಡ್ಬೇಕತ್ತ. ಈ ಒಂದು ಚಂದನ ಆಮಿನ ಐತಿ ನೋಡ್ರಿ, ನಾ ಬರೀ ಮಿಶೋದಾಗ 121 ರೂಪಾಯಿ ಕೊಟ್ಟು ತರ್ಸೀನಿ. 121 ರೂಪಾಯಿ ಒಳಗೆ ಏನ್ ಬರ್ತೈತಿ ಹೇಳ್ರಿ? ಅಂತ ಕಾಸ್ಟ್ಲಿ ಏನೂ ಬರಂಗಿಲ್ಲ. ಆದ್ರ ಮಿಶೋದಾಗ ಈ ಒಂದು ಪ್ಯೂರ್ 100% ಕಾಜಿಂದ ಆಮೆ ಮೂರ್ತಿ ಸಿಗ್ತದ. ಸೊ ನೋಡಿದ್ರಲ್ಲ ಯಾವ ರೀತಿ ಇದ್ದು ಮಿಶೋ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಅಂತ ಹೇಳಿ, ಒಂದಕ್ಕಿನ್ನ ಒಂದ್ ಭಾರಿ ಇದ್ದು ಸಸ್ತದಾಗ ಮಸ್ತ್ ಐತ್ ನೋಡ್ರಿ. ಮನಿನ ಐತ್ ನೋಡ್ರಿ, ನಾವ ಡೆಕೋರೇಟ್ ಮಾಡುವಂತ ಪ್ರಾಡಕ್ಟ್ಸ್ ಇದ್ದು. ಒಟ್ಟು ಪ್ರಾಡಕ್ಟ್ಸ್ ಗಳು ಲಿಂಕ್ ನ ಐತ್ ನೋಡ್ರಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕೊಟ್ಟಿನಿ. ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ರಿ, ಆರ್ಡರ್ ಮಾಡ್ರಿ. ನಿಮ್ ಮನಿಗ್ ತಂದ ಫ್ರೀ ಆಗಿ ಡೆಲಿವರಿ ಮಾಡ್ತಾರ ಕಂಪ್ನಿದವ್ರ. ಸೊ ಹಂಗೆ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ. ಇದೇ ರೀತಿ ಮನಿಗ್ ಯೂಸ್ ಆಗುವಂತಹ ಪ್ರಾಡಕ್ಟ್ ಗಳನ್ನ, ಗ್ಯಾಜೆಟ್ ಗಳನ್ನ ಐತ್ ನೋಡ್ರಿ ನಿಮ್ ಸಂಬಂಧ ಅನ್ಬಾಕ್ಸಿಂಗ್ ಮಾಡ್ತಿರ್ತೀನಿ, ಟೆಸ್ಟ್ ಮಾಡ್ತಿರ್ತೀನಿ. ನೀವು ತಗೋಬೇಕೋ ತಗೋಬಾರ್ದು ಅಂತ ಹೇಳಿ ಹೇಳ್ತಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಅಲ್ಲಿ ತನಕ ಬಾಯ್ ಅಂಡ್ ಟೇಕ್ ಕೇರ್.